ತಟ್ಟೆಕೆರೆ ಡೈರಿಗೆ 4ನೇ ಬಾರಿಗೆ ಅಧ್ಯಕ್ಷರಾಗಿ ನಾಗರುದ್ರ ಶರ್ಮಾ ಬಾಬಣ್ಣ ಅವಿರೋಧ ಆಯ್ಕೆ. ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಇಂಕಿತ ವ್ಯಕ್ತಪಡಿಸಿದ ಶರ್ಮಾ ಹಾಗೂ ಸೋಲೂರು ಬಮೂಲ್ ಡೈರಿಗೆ ಅಧ್ಯಕ್ಷ ಸ್ಥಾನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ ತಟ್ಟೆಕೆರೆ ನಾಗರುದ್ರ ಶರ್ಮಾ. ಹೌದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ತಟ್ಟೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 4ನೇ ಬಾರಿಗೆ ಅಧ್ಯಕ್ಷರಾಗಿ ತಟ್ಟೆಕೆರೆ ನಾಗರುದ್ರ ಶರ್ಮಾ ಬಾಬಣ್ಣ ಅವಿರೋಧವಾಗಿ ಆಯ್ಕೆಯಾಗಿ ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಗುರುವಾರ ಮಧ್ಯಾಹ್ನ ಚುನಾವಣಾಧಿಕಾರಿ ಮಂಜುನಾಥ್ ನೂತನ ಅಧ್ಯಕ್ಷರಾಗಿ ನಾಗರುದ್ರ ಶರ್ಮಾರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದ ನಂತರ ಹಲವಾರು ವಿದ್ಯಮಾನಗಳು ಕಳೆದ ಹಲವು ತಿಂಗಳಿನಿಂದ ನಡೆಯುತ್ತಿದ್ದಂತಹ ವಿದ್ಯಮಾನಗಳು ಬೆಳಕಿಗೆ ಬಂದಿತು. ಹೌದು, ಮುಖ್ಯವಾಗಿ ಸೋಲೂರು ಮತ್ತು ಕುದೂರು ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ನಾಗರುದ್ರ ಶರ್ಮಾ ತಮ್ಮ ಆಯ್ಕೆಯನ್ನು ಶಾಸಕರ ಮೇಲೆ ಹಾಕಿದರು ಹಾಗೂ ಸಂಭ್ರಮಾಚರಣೆಯೂ ಕೂಡ ನಡೆಯಿತು. ಒಂದೆಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ಮುಖಂಡರು. ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ತಟ್ಟೆಕೆರೆ ನಾಗರುದ್ರ ಶರ್ಮಾ ಭರ್ಜರಿ ಸಿದ್ಧತೆ. ಸುಮಾರು 25-30 ಬಮೂಲ್ನ ಡೇರಿ ಅಧ್ಯಕ್ಷರುಗಳ ಬೆಂಬಲ ನನಗಿದೆ ಎಂದು ವ್ಯಕ್ತಪಡಿಸಿದಂತಹ ನಾಗರುದ್ರ ಶರ್ಮಾ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ತಟ್ಟೆಕೆರೆ ಡೇರಿ ಆವರಣದಲ್ಲಿ. ನಂತರ ನೂತನ ಅಧ್ಯಕ್ಷ ತಟ್ಟೆಕೆರೆ ನಾಗರುದ್ರ ಶರ್ಮಾ ಬಾಬಣ್ಣ ಮಾತನಾಡಿ, ನಾನು ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ. ನಮ್ಮ ಸೋಲೂರು ಹೋಬಳಿ ಇತ್ತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದೆ. ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ನನ್ನ ಪರ ನಿಂತಿದ್ದಾರೆ. ಸೋಲೂರು ಹೋಬಳಿ ಇತ್ತ ಮಾಗಡಿ ತಾಲೂಕು ಆಗಿರುವುದರಿಂದ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಸಹ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸೂಚಿಸಿದರೆ ಹಾಗೂ ಒಟ್ಟು 140ಕ್ಕೂ ಅಧಿಕ ಡೈರಿ ಹೊಂದಿರುವ ಸೋಲೂರು ಕುದೂರು ಭಾಗದ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ. ಸೋಲೂರು ಅಲ್ಲದೆ ಇನ್ನ 2 ಹೋಬಳಿಗಳು ಸಹ ಬರುತ್ತದೆ. ಈ ಎಲ್ಲ ಹೋಬಳಿಗಳ ಜನರು, ಅದರಲ್ಲಿ ಮುಖ್ಯವಾಗಿ ಬಮೂಲ್ನ ಅಧ್ಯಕ್ಷರು ನನ್ನ ಪರವಾಗಿ ನಿಂತರೆ ಹಾಗೂ 2 ಶಾಸಕರ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಈಗಾಗಲೇ ಕಳೆದ ಬಾರಿ ನಿರ್ದೇಶಕರಾದ KB ರಾಜಣ್ಣ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುವುದಿಲ್ಲ ಎಂಬ ಮಾಹಿತಿಯನ್ನು ಕಳೆದ 3 ತಿಂಗಳ ಹಿಂದೆ ಮಾಗಡಿ ಶಾಸಕರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋಲೂರು ಹೋಬಳಿಯಲ್ಲಿ 40 ಅಧ್ಯಕ್ಷರ ಬಲ ನಮ್ಮ ಬಳಿ ಇದೆ. ಜೊತೆಗೆ ಡೇರಿ ಅಧ್ಯಕ್ಷ ಸ್ಥಾನ ಮಾಗಡಿ ಶಾಸಕರು ಸೇರಿ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂಬ ವಿಶ್ವಾಸವಿದೆ. ಸೋಲೂರು ಹೋಬಳಿಗೆ ಸ್ಥಾನಮಾನ ನೀಡಬೇಕು ಮತ್ತು ಮಲತಾಯಿ ಧೋರಣೆ ಇಲ್ಲ ಎಂದಾದರೆ ಈ ಚುನಾವಣೆಯಲ್ಲಿ ಸೋಲೂರು ಭಾಗದ ಮುಖಂಡರಿಗೆ ಸ್ಥಾನಮಾನ ನೀಡಿದಾಗ ನಿಜವಾದ ಕ್ಷೇತ್ರ ಪ್ರೇಮ ಕಾಣುತ್ತದೆ. ಮಾಗಡಿ ಮತ್ತು ನೆಲಮಂಗಲ ಶಾಸಕರ ಜಂಟಿಯಾಗಿ ಕುಳಿತು ಮೇ 6ರಂದು ಸಭೆ ನಡೆದ ನಂತರ ಮುಂದಿನ ನಿರ್ದೇಶಕ ಸ್ಥಾನ ಅಭ್ಯರ್ಥಿ ತಿಳಿಯಲಿದ್ದಾರೆ. ನಾನು ಅಭ್ಯರ್ಥಿಯಾಗಲು ಉತ್ಸುಕನಾಗಿದ್ದೇನೆ. ಮಾಗಡಿ ಶಾಸಕರ ಸಹಕಾರ ಅತ್ಯಂತ ಹೆಚ್ಚಾಗಿ ಅವಶ್ಯವಿದೆ ಎಂದು ನಾಗರುದ್ರ ಶರ್ಮಾ ಮಾಧ್ಯಮಗಳಿಗೆ ತಿಳಿಸಿದ್ದು ಹೀಗಿದೆ. ಗಂಗರಂಗಣ್ಣವರು ನಾವು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಸೋಲೂರು ಹೋಬಳಿನಲ್ಲಿ ನೀವು ನಿರ್ದೇಶಕ ಸ್ಥಾನಕ್ಕೆ ಬಾಲಣ್ಣನ ಹತ್ರ ನಮ್ಮ MLA ಅವ್ರ ಹತ್ರ ಕೇಳಿ ನೀವು ಪ್ರಬಲವಾಗಿ ಹೋರಾಟ ಮಾಡಿ ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯವನ್ನು ಮಾಡಿದಾಗ ನಮ್ಮ ಶಾಸಕರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಬಾಲಣ್ಣನು ಕೂಡ ಇವತ್ತು ಹೋದಾಗ ಆಯ್ತು, ಈಗ ನಾನು ಅರ್ಜೆಂಟ್ ಪ್ರವಾಸ ಹೊರಟಿದ್ದೀನಿ, 6ನೇ ತಾರೀಕು ಬರ್ತೀನಿ, ಬಂದ ನಂತರ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಇವರಿಬ್ಬರೂ ನಮ್ಮ ನಾಯಕರೇನಿದ್ದಾರೆ, ಇವರಿಬ್ಬರು ನಾಯಕರುಗಳು ಕೂತ್ಕೊಂಡು ಅವ್ರು ಏನು ಒಮ್ಮತದ ನಿರ್ಣಯ ಹೇಳ್ತಾರೆ, ನಿಂತ್ಕೊಳ್ಳಿ ಅಂತ ಅಂದರೆ ನಿಂತ್ಕೊಂಡು ಚುನಾವಣೆ ಮಾಡ್ತೀವಿ, ಇಂಥವ್ರಿಗೆ ಸೂಚಿಸ್ತೀವಿ, ನಾವು ಅವ್ರಿಗೆ ಚುನಾವಣೆ ಮಾಡಪ್ಪ ಅಂತ ಹೇಳಿದ್ರೆ ನಾವೆಲ್ಲ ನಾಯಕರು ಕೂಡ ಅವ್ರು ಸೂಚಿಸಿದಂಥ ಕ್ಯಾಂಡಿಡೇಟ್ಗೆ ನಾವು ಎಲೆಕ್ಷನ್ ಮಾಡ್ತೀವಿ. ಅವ್ರ ವಿರುದ್ಧ ನಾವು ಯಾವತ್ತೂ ಹೋಗೋದಿಲ್ಲ. ಇವರಿಬ್ಬರೂ ಕೂಡ ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಇವರಿಬ್ಬರೂ ಕೂಡ ನಮ್ಮ ಪರವಾಗಿ ಇರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಶಾಸಕರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಬಾಲಣ್ಣನ ಬೆಂಬಲ ಸಿಕ್ಕಿದ್ರೆ ಗ್ಯಾರಂಟಿ ನಾವು ನಿರ್ದೇಶಕರಾಗ್ತೀವಿ. ಬಾಲಣ್ಣನ ಬೆಂಬಲ ಅತಿ ಅವಶ್ಯಕವಾಗಿ ಬೇಕಾಗಿದೆ ನಮಗೆ. ಅದನ್ನು ನಮ್ಮ ಶಾಸಕರನ್ನು ಮಾತಾಡ್ತೀನಿ, ನಾನು ಹೈಕಮಾಂಡ್ ಹತ್ರನೂ ಮಾತಾಡ್ತೀನಿ, ಬಾಲಣ್ಣನ ಹತ್ರನೂ ವಿಶ್ವಾಸಕ್ಕೆ ತಗೊಂಡು ನಾವು ಮಾಡೋಣ ಅನ್ನೋ ಭರವಸೆ ಕೊಟ್ಟಿದ್ದಾರೆ. 100% ನಂಬಿಕೆ ಇದೆ ನಮಗೆ. ಇದುವರೆಗೂ ಕೂಡ ಸಂಪರ್ಕ ಮಾಡಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಸಂಪರ್ಕ ಮಾಡಿದ್ದು ಬಿಟ್ಟರೆ ರಾಜಣ್ಣರು ಇದುವರೆಗೂ ಕೂಡ ಸಂಪರ್ಕ ಮಾಡಿಲ್ಲ. ನಮ್ಮ ಸುಮಾರು ಅಧ್ಯಕ್ಷರ ಬೈಕ್ ಏನಂದರೆ ಸೋಲೂರು ಭಾಗ ಅದಕ್ಕೇನು ಪ್ರವಾಸಗಳ ಆಗ್ತಾ ಇದೆಯಾ, ಏನು ತಯಾರಿ ಇದೆ? ಖಂಡಿತವಾಗ್ಲೂ ಸರ್, ನಾವು ಸೋಲೂರು ಹೋಬಳಿನಲ್ಲಿ ಈಗ 38ರಿಂದ 39 ಅಧ್ಯಕ್ಷ ಇದು. ಈಗ ನಾವು ವೋಟಿಂಗ್ ನಿರ್ದೇಶಕ 30 ಅಧ್ಯಕ್ಷರು ಬಂದಿದ್ದಾರೆ. ಇಲ್ಲಿ ಒಂದು 25ರಿಂದ 30 ಜನ ಅಧ್ಯಕ್ಷರುಗಳನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ನಾವು ಅಧ್ಯಕ್ಷ ಚುನಾವಣೆ ಇದೆ ಬನ್ನಿ ಅಂತ ಹೇಳಿ ಅವರೆಲ್ಲರೂ ಕೂಡ ನನಗೆ ನಮ್ಮ ಹೋಬಳಿನಲ್ಲಿ ಸಂಪೂರ್ಣವಾಗಿ ಬೆಂಬಲ ಇದೆ. ಇನ್ನು 2 ಹೋಬಳಿನಲ್ಲಿ ಬಾಲಣ್ಣ ನಮಗೆ ಬೆಂಬಲ ಕೊಟ್ಟರೆ ಖಂಡಿತವಾಗ್ಲೂ ನಾವು ನಿರ್ದೇಶಕರಾಗೋದ್ರಲ್ಲಿ ಅನುಮಾನ ಇಲ್ಲ. ಬಾಲಣ್ಣನ ಬಿಟ್ಟು ನಾವು ಅಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಹೋಬಳಿನಲ್ಲಿ ನಮ್ಮ ಶಾಸಕರು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟು ನಿಂತು ಆರ್ಥಿಕವಾಗಿ ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ, ಚುನಾವಣೆ ಮಾಡು, ಬಾಲಣ್ಣನ ವಿಶ್ವಾಸಕ್ಕೆ ತಗೊಂಡು ಮಾಡಿ ಅಂತ ಹೇಳಿದ್ದಾರೆ. ಬಾಲಣ್ಣನ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತೀನಿ. DK ಸುರೇಶ್ ಅವರು ಕೂಡ ಖಂಡಿತವಾಗ್ಲೂ ಅದು ನಮಗೆ ಸ್ಫೂರ್ತಿ. DK ಸುರೇಶ್ ಅವರು
ಸಂಸದರಾಗಿ ಕಳೆದ 3 ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಕಣ್ಣಲ್ಲಿ ನೋಡಿದ್ದೇವೆ. ಅದು ಎಲ್ಲರಿಗೂ ಕೂಡ ಸಾಕ್ಷಿ. ಎಲ್ಲರೂ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಅವ್ರ ಅನುಪಸ್ಥಿತಿನ ಅವರಿಲ್ಲ ಈಗ MP ಆಗಿ. ಈಗ ಗೊತ್ತಾಗ್ತಾ ಇದೆ ಅವರ ಇದು ಎಷ್ಟು ನಮಗೆ ಇದಾಗ್ತಾ ಇದೆ ಅಭಿವೃದ್ಧಿ ಇದರಲ್ಲಿ ಅಂತೇಳಿ. KMFಗೆ ಅವ್ರು ಬಂದು ಅಧ್ಯಕ್ಷರಾಗ್ತಾರೆ ಅಂದರೆ ನಾವು ನೆನ್ನೆನೂ ಕೂಡ ಮಾತನಾಡ್ದೋ. DK ಸುರೇಶಣ್ಣ ಅವರು ಇಲ್ಲಿಗೆ KMF ಅಧ್ಯಕ್ಷರ ಬರ್ತಾರೆ ಅಂದರೆ ಖಂಡಿತವಾಗ್ಲೂ ಏನಾದರೂ ಒಂದು ಬದಲಾವಣೆ ತಂದೆ ತರ್ತಾರೆ. ಅದರಲ್ಲಿ ಇನ್ನೂ ಆಸೆ ನಮಗಿದೆ. ಅಂಥವ್ರ ಜೊತೆನಲ್ಲಿ ನಾವು ಕೆಲಸ ಮಾಡಬೇಕು. ಅಂಥ ಭಾಗ್ಯ ಸಿಗೋದು ನಮ್ಮ ಸೌಭಾಗ್ಯ. ಅವರೆಲ್ಲರೂ ಸೇರಿ ನಮಗೆ ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಖಂಡಿತವಾಗ್ಲೂ ಇದೆ. ನಾವು ಬಾಲಣ್ಣ ಹಾಕಿದ ಗೆರೆನ ಇದುವರೆಗೂ ದಾಟಿಲ್ಲ. ಈಗ ನಮಗೆ ಶ್ರೀನಿವಾಸ್ ಅವರು ಬಾಲಣ್ಣ ಎಷ್ಟೋ ಅಷ್ಟೇ ಶ್ರೀನಿವಾಸ್ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೀನಣ್ಣ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ತುಂಬ ಸಂಘಟನೆಗಳಾಗ್ತಾ ಇದೆ. ನಮಗೆ ಬಾಲಣ್ಣನ ಶಕ್ತಿನೂ ಇದಕ್ಕೆ ಸೇರಿಕೊಂಡು ಖಂಡಿತವಾಗ್ಲೂ ಬಾಲಣ್ಣವ್ರು ಈ ಒಂದು ಇದಕ್ಕೆ ನನಗೆ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಂತರ ಬಿಟ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ ಮಾತನಾಡಿ, ನಮ್ಮ ಸೋಲೂರು ಹೋಬಳಿ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಮಾಗಡಿ ತಾಲೂಕು ಅವಲಂಬಿಸಿದೆ. ಸಹಕಾರ ಸಂಘಗಳು ಒಮ್ಮತವಾಗಿ ಹೋಗಬೇಕು. ಅತಂತ್ರವಾಗಿರುವ ಸೋಲೂರು ಹೋಬಳಿಗೆ ಸ್ಥಾನಮಾನ ನೀಡಬೇಕು. ಪ್ರಸ್ತುತ ಬೊಮ್ಮಲ್ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಸೋಲೂರು ಹೋಬಳಿ ಮತ್ತು ಮಾಗಡಿ ತಾಲೂಕಿನ 2 ಹೋಬಳಿಗೆ ಸಹಕಾರ ಮಾಗಡಿ ಶಾಸಕರ ನೆರವಾಗಬೇಕು ಎಂದು ಈ ಸಂದರ್ಭದಲ್ಲಿ ಗಂಗರಂಗಯ್ಯ ಒತ್ತಾಯಿಸಿದ್ದು ಹೀಗೆ. ಈಗ ನಾವು ನಮಗೊಂದು ಸೋಲೂರು ಹೋಬಳಿ ಈಗ ನಮ್ಗೇನಾಗಿದೆ, ಸೋಲೂರು ಹೋಬಳಿ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿ ಕೋಆಪರೇಟಿವ್ ಸೊಸೈಟಿಗಳ ಮಾಗಡಿ ಕಡೆ ನಮಗೆ ಹೆಚ್ಚಿನದಾಗಿ ಬಾಲಣ್ಣ ಸಹಕಾರ ಬೇಕು. ಇವು ಸಹಕಾರ ಸಂಘಗಳು ಸಹಕಾರದಿಂದಲೇ ಹೋಗ್ಬೇಕು, ವಿರೋಧ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಬಾಲಣ್ಣವ್ರು ಕೇಳಿದಾಗ 3 ತಿಂಗಳ ಮುಂಚೆ ರಾಜಣ್ಣವ್ರೇನೋ ಅಸಮಾಧಾನ ಇದ್ದಾರೆ ನಿಂತ್ಕೊಳ್ಳೋಕ್ಕೆ ಬೇಡ ಅಂತ ಹೇಳವ್ರೆ. ನೀವೇ ಯಾರನ್ನ ಸೋಲೂರು ಹೋಬಳಿ ನಿಂತ್ಕೊಂಡು ನಡ್ರಿ ಅಂತ ಹೇಳಿದಾಗ ಆಯಿತು ಬಾಬಣ್ಣವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ದು. ಈಗ ಕೋಆಪರೇಟಿವ್ ಸೊಸೈಟಿಗಳು ಸಹಕಾರ ಅದಕ್ಕಿಂತ ಹೆಚ್ಚಿನದಾಗಿ ಎರಡೂ ತಾಲೂಕಿನ ಶಾಸಕರು ಇದಕ್ಕೆ ಸಹಕಾರ ಇರಬೇಕು. 1 ಹೋಬಳಿ ನೆಲಮಂಗಲ ಶಾಸಕರು ಸೇರ್ತದೆ, ಇನ್ನು 2 ಹೋಬಳಿ ಬಾಲಣ್ಣವರು ಸೇರ್ತದೆ. ಇದು ಸಹಕಾರದಿಂದನೇ ಮಾಡ್ಕೊಬೇಕಾಗಿರೋದ್ರಿಂದ 2 ಶಾಸಕರನ್ನ ಭೇಟಿ ಮಾಡಿ ನಮಗೊಂದು ಸೋಲೂರು ಹೋಬಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಶಾಸಕರು ಆಯಿತು ಬಾಲಣ್ಣವ್ರ ಜೊತೆ ಕೂತು ಮಾತಾಡೋಣ, ಈ ಸಲ ಸೋಲೂರು ಹೋಬಳಿಗೆ ಅವಕಾಶ ಮಾಡಿಕೊಡಿ ಅಂತ ಸಹಕಾರ ಕೇಳೋಣ, ಮಾತಾಡೋಣ ಅಂತ ಹೇಳಿದ್ದಾರೆ. ಇಬ್ಬರೂ ಶಾಸಕರು ಕೂತ್ಕೊಂಡು ಒಮ್ಮತದ ಅಭ್ಯರ್ಥಿ ತೀರ್ಮಾನ ಮಾಡಿ, ಈಗ 150-160 ಸೊಸೈಟಿ ಇದ್ದಾವೆ. ಸೊಸೈಟಿ ಅಧ್ಯಕ್ಷಗಳು ಸಹಕಾರ ಮಾಡಬೇಕು. ನಮ್ಮ ಸೋಲೂರು ಹೋಬಳಿ ಒಂದೇ ಸಹಕಾರದಿಂದ ಆಗಲ್ಲ, 3 ಹೋಬಳಿ ಸಹಕಾರನೂ ಇರಬೇಕು. 1 ಹೋಬಳಿ ಒಂದು ಕಡೆ, 2 ಹೋಬಳಿ ಒಂದು ಕಡೆ ಆದರೆ ಸಹಕಾರ ಆಗಲ್ಲ ಅದು. ಹಂಗಾಗಿ 2 ಶಾಸಕರನ್ನ ಕೂತ್ಕೊಂಡು ಮಾತಾಡಿ ಅವ್ರು ಯಾವ ಅಭ್ಯರ್ಥಿನ ತೀರ್ಮಾನ ಮಾಡ್ತಾರೋ ಆ ಅಭ್ಯರ್ಥಿ ಪರವಾಗಿರ್ತೀವಿ. ನಾವು ಸೋಲೂರು ಹೋಬಳಿ ಎಲ್ಲ ಅಧ್ಯಕ್ಷರು, ನಾವು ಸೋಲೂರು ಹೋಬಳಿ ಮುಖಂಡರುಗಳು ಸೋಲೂರು ಹೋಬಳಿಗೆ ಕೊಡಬೇಕು ಅಂತ ನಾವು ಬಾಲಣ್ಣವ್ರನಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಇದೇ ವೇಳೆಯಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ CR ಗೌಡ ಹಾಗೂ ಗುಡೇಮಾರನಹಳ್ಳಿಯ NPI ಭಾಗದ ನಿರ್ದೇಶಕರಾದಂತಹ ರಂಗಸ್ವಾಮಿ ಹಾಗೂ ಮುಖ್ಯವಾಗಿ PLD ಬ್ಯಾಂಕ್ನ ಮಾಜಿ ನಿರ್ದೇಶಕ ಚಂದ್ರೇಗೌಡ 3 ಜನ ಹಾಗೂ ಇನ್ನಿತರರು ಸಹ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು ಹೀಗಿದೆ. ಹಾಗೂ ತಟ್ಟೆಕೆರೆ ನಾಗರುದ್ರ ಶರ್ಮಾ ಪರ ಬ್ಯಾಟ್ ಬೀಸಿದ್ದಾರೆ. ಜನಪರ ಸೇವೆಗಳನ್ನು ಮಾಡ್ಕೊಂಬಂದಿರ್ತಕ್ಕಂಥ ನಮ್ಮ ಶರ್ಮಾ ಅವರು, ಬಾಬು ಅವರು ಅವತ್ತಿಂದನೂ ಕೂಡ ನಮ್ಮ ಒಳ್ಳೆ ಜನಪರ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದು. ಇವತ್ತು ಅವ್ರನ್ನ ಅವತ್ತಿನ ಮೊದಲಿಂದನೂ ಅವರು ಈ VSS ಇದು MPCS ನಿರ್ದೇಶಕರಾಗಿ ಬಂದಿದ್ದು ಅಂಥವ್ರು. ಈ ಸರಿ ಬೇಡ ಅಂತ ಇದ್ದವರಿಗೆ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಮುಖಸ್ಥರ ಮೂಲಕ ಅವ್ರನ್ನ ನಾಮನಿರ್ದೇಶನ ಮಾಡಿ ನಿರ್ದೇಶಕರಾಗಿ ಅವ್ರನ್ನ ಇವತ್ತು ಅಧ್ಯಕ್ಷರಾಗಿ ಒಂದು ಸರ್ವರೂ ಕೂಡ ಎಲ್ಲ ನಿರ್ದೇಶಕರು ಕೂಡ ಯುನಾನಿಮಸ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಅವರು ಹೆಚ್ಚಿನ ರೀತಿ ಇನ್ನು ಅಭಿವೃದ್ಧಿ ಬೆಳೀಲಿ ಅಂತ ಹೇಳಿ ಅವರಿಗೆ ನಮ್ಮ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಶಾಸಕರು ನಾವು ಎಲ್ಲರೂ ಕೂಡ ಅಭಿನಂದಿಸಿ ಇವತ್ತು ಒಳ್ಳೆ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗಿ ಅಂತ
ದೇವ್ರಿಗೆ ಆಸೆ. ಸರ್ ಈಗಾಗಲೇ ಶಾಸಕರು ಏನು ಹೇಳ್ತಾರೋ ಅದು. ಅಲ್ಲ ಸರ್, ನೀವು ಜಿಲ್ಲಾಧ್ಯಕ್ಷರಾಗಿ ನೀವೇನಾದ್ರೂ ಹೇಳ್ತೀರಾ? ಶಾಸಕ ವಿಚಾರ ಅದು. ಯಾಕೆಂದ್ರೆ ಅವರು ಅಧಿಕಾರದಲ್ಲಿ ಇರುವಾಗ ಅವ್ರ ಕೂತು ನಾವೇನು ಅವರು ಏನು ಹೇಳ್ತಾರೋ ಅದ್ರ ಜೊತೆ ನಾವು ಮುಂದೆ. ಈಗ ಬಾಲಕೃಷ್ಣ ಅವರ ಸಹಕಾರ ಕೂಡ ತುಂಬಾ ಅನಿವಾರ್ಯತೆ ಇದೆ. ಅದಕ್ಕೇನಾದ್ರೂ ತಾವು ಅಲ್ಲ, ಮಾತಾಡ್ತೀವಿ ಅದೆಲ್ಲ. ಅಲ್ಲಿ ನಮ್ಮ ಹೋಬಳಿಯವರು, ನಮ್ಮ ಜೊತೆಲಿ ಇರೋರು, ನಾವೆಲ್ಲ ಒಟ್ಟಿಗೆ ಇರುವಾಗ ನಾವು ಯಾವುದೇ ಕಾರಣಕ್ಕೆ ಕೊಡೋದಕ್ಕೆ ಹೋಬಳಿ ಆಗಿ ನೀವು ಸೋಲೂರು ಹೋಬಳಿಲಿ ಈ ಸಲ ಅವಕಾಶ ತಗೊಂಡ್ಬರ್ತೀರಾ ಅಂತ ಪ್ರಯತ್ನ ಮಾಡೋಣ. ಶಾಸಕರಿದ್ದಾರೆ, ಶಾಸಕರು ಏನು ಹೇಳ್ತಾರೆ ಅದು ಬೇರೆ. ಹೋಬಳಿ ಯಾವ VSS ಇರ್ಬೋದು, MPCS ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಂದು ಮಾಗಡಿ, ಜಿಲ್ಲಾ ಪಂಚಾಯತಿ ಬಂದು ರಾಮನಗರ, ಸೋಲೂರು ಹೋಬಳಿ ಎಲ್ಲ ಮಾಗಡಿಗೆ ಎಲ್ಲ ಒಳಪಟ್ಟಿರೋದ್ರಿಂದ ಇಲ್ಲಿ 2 ಕ್ಷೇತ್ರ ಇದ್ದಾವೆ ಡೈರಿಗೆ. ಹಂಗಾಗಿ ಒಂದು ಕ್ಷೇತ್ರವನ್ನು ಈ ಸಾರಿ ಸೋಲೂರು ಹೋಬಳಿಗೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಸೋಲೂರು ಹೋಬಳಿ ಕೊಟ್ಟರೆ ಇಲ್ಲಿ ಸೋಲೂರು ಹೋಬಳಿ ಸುಮಾರು 40 MPCS ಸೊಸೈಟಿಗಳಿದ್ದಾವೆ. ನಮ್ಮ ಸೋಲೂರು ಹೋಬಳಿಗೂ ಈಗ ಸುಮಾರು ವರ್ಷಗಳಿಂದ ಇಲ್ಲಿ 25-30 ವರ್ಷದಿಂದಲೂ ಸೋಲೂರು ಹೋಬಳಿಗೆ ಈ ಒಂದು MPCSಗೆ ಅವಕಾಶ ಕೊಟ್ಟಿಲ್ಲ, ಬಂದಾಗಿಂದನೂ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಒಂದು ಅವಕಾಶ ಸೋಲೂರು ಹೋಬಳಿ ಕೊಡಲಿ ಅಂತ ನಾವು ಬಾಲಣ್ಣನ ಮನವಿ ಮಾಡಿಕೊಂಡು, ಮತ್ತು ನಮ್ಮ MP ಅವ್ರಿಗೆ, ಸುರೇಶ್ ಅಣ್ಣವ್ರಿಗೆ, ಬಾಲಣ್ಣವ್ರಿಗೆ, ನಮ್ಮ ಶಾಸಕರಿಗೆ ಎಲ್ರಿಗೂ ನಾವು ಮನವಿ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಸೋಲೂರು ಹೋಬಳಿಗೆ ಈ ಸತಿ ನಮ್ಮ ಬಾಬಣ್ಣವ್ರಿಗೆ, ತಟಕೆರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ. ನನ್ನ ಹೆಸರು ರಂಗಸ್ವಾಮಿ ಅಂತ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬ್ಲಾಕ್ ಪಂಚಾಯತ್ ಅಧ್ಯಕ್ಷರು, ಪ್ಲಾನಿಂಗ್ ಅಥಾರಿಟಿ ಸದಸ್ಯರು. ಬಾಬಣ್ಣಗೆ ಕೊಡಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ನಮ್ಮ ಮೊದಲನೇ ಪ್ರಾಧಾನ್ಯತೆ ಬಾಬಣ್ಣಗೆ ಕೊಡಬೇಕು ಅಂತ ಕೇಳ್ಕೊತೀವಿ. ಯಾಕೆಂದರೆ ಅವ್ರು ತೀರ್ಮಾನ ಮಾಡೋದು. 2 ಹೋಬಳಿ ಅವ್ರದ್ದಿರೋದ್ರಿಂದ 152-153 ಸೊಸೈಟಿ ಬರೋದ್ರಿಂದ ನಮ್ಮಲ್ಲಿ ಏನಾಗ್ತದೆ ಅಂದರೆ ಒಡಕ ಆದರೆ ಸಹಕಾರ ರಂಗಗಳು ಈಗ ತಮ್ಮಾಜಿಯವರು ಏನಾದ್ರೂ ಫಸ್ಟು ಅವರ ಚಿಕ್ಕಪ್ಪ BID ಬ್ಯಾಂಕ್ ಇದಾಗ ಆಗಿದ್ದಾಗ, DCC ಬ್ಯಾಂಕ್ ನಿರ್ದೇಶಕರಾಗಿದ್ದಾಗ ಅವರಿಂದ ಬಂದಾದ ಮೇಲೆ ಇವತ್ತೇನಾದರೂ ಸೊಸೈಟಿಗಳು ಏನು ನಮ್ಮಲ್ಲಿ 29 ಟ್ಯಾಕ್ಸ್ ಅಂತ ಏನವೆ, ಆ 29 ಹೊಸ ಚೈತನ್ಯ ಕಂಡವೆ, ಹೊಸ ಬಿಲ್ಡಿಂಗ್ಗಳು ಕಾಣ್ತವೆ. ಎಲ್ಲನಾಗಿ ಸೋಲೂರ್ಗೂ ಸಹ ಅಂತ ಈ ಲಿಟಿಗೇಷನ್ ಇದ್ದಿದ್ದು ಸಾಲ್ವ್ ಮಾಡಿ ಅದು ಬಿಲ್ಡಿಂಗ್ ಕಟ್ಟಿಸ್ತಾರೆ. ಆ ಥರ ಸಹಕಾರಿ ಅವರೇ ಅವರು ನಮಗೆ ಮಾರ್ಗದರ್ಶಕರು. ಆದ್ದರಿಂದ ಅವರ ಸಹಕಾರನ ಇಲ್ಲ ಮಾಡಬೇಕು ಅನ್ನೋ ಕೇಳ್ಕೊಳ್ಳೋದ್ರಲ್ಲಿ ನಮ್ಮ ಮೊದಲನೇ ಪ್ರಾಧಾನ್ಯತೆ ಬಾಬು ಅವರಿಗೆ ಕೊಡೋಕ್ಕೆ ನಾವು ಇದನ್ನು ಮಾಡಿ ಅವ್ರ ಮನವಿ ಮಾಡೋದಕ್ಕೆ ನಾವು ಇಲ್ಲಿವರೆಗೂ ನಾವು ಬೆಳೆದಿಲ್ಲ. ಯಾಕೆಂದರೆ ಶ್ರೀನಿವಾಸ್ ಅವರು ಈ ವೇಳೆಯಲ್ಲಿ ತಟಕೆರೆ ಡೇರಿಯ ಉಪಾಧ್ಯಕ್ಷ ವನ್ನಯ್ಯ, ನಿರ್ದೇಶಕರಾದ ಪ್ರಕಾಶ್, ದಯಾನಂದ್, ಗಂಗಪ್ಪ, ಮಂಜುನಾಥ್, ಸಿದ್ಲಿಂಗಯ್ಯ, ಆಂಜಿನಪ್ಪ, ನಾಗರಾಜು, ಈರಮ್ಮ, ಮಂಗಳಗೌರಮ್ಮ, ಡೈರಿ CEO ಕಿರಣ್ TP ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ಈ ವೇಳೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ CR ಗೌಡ, NPA ನಿರ್ದೇಶಕ ಗುಡೇಮಾರನಹಳ್ಳಿ ರಂಗಸ್ವಾಮಿ, ಲಕ್ಕೇನಹಳ್ಳಿ ಹನುಮಂತರಾಜು, ನಾಗರಾಜು, PLD ಬ್ಯಾಂಕ್ ಮಾಜಿ ನಿರ್ದೇಶಕ ಚಂದ್ರೇಗೌಡರು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಶಂಕರಪ್ಪ, ಯೂತ್ ಕಾಂಗ್ರೆಸ್ನ ಸೋಲೂರು ಹೋಬಳಿ ಅಧ್ಯಕ್ಷ ಯುವ ಮುಖಂಡ ಚಂದನ್, ನರೇಂದ್ರ ಕುಮಾರ್, ನಾಗರಾಜು, ಪುಟ್ಟಬೈರೇಗೌಡ, ಸಿದ್ದಗಂಗಯ್ಯ, ಗೊರೂರು ಹನುಮಯ್ಯ, ಸಿದ್ದರಾಜು, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯ ನಾರಾಯಣ್, ಗಂಗರಾಜು, ಮಂಜುನಾಥ್, ಆಲೂರು ಅರುಣ್, ಮಂಜುನಾಥ್ ಸೇರಿದಂತೆ 25-30 ಡೈರಿ ಅಧ್ಯಕ್ಷರುಗಳು, ಇನ್ನಿತರ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ತಟ್ಟೆಕೆರೆ ಡೈರಿ ಆವರಣದಲ್ಲಿ ಹಾಜರಿದ್ದರು. ಈ ಒಂದು ಚುನಾವಣೆಯ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೇಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ತಟ್ಟೆಕೆರೆ, ಸೋಲೂರು.